ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಅಂತೂ ಇಂತೂ ಸರ್ಕಾರ 4 ತಿಂಗಳಾದ್ಮೇಲೆ ಬರ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಅದೇನೋ ಕನ್ನಡದಲ್ಲಿ ಗಾದೆ ಇದೆ, ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗ್ಲು ಹಾಕಿದ್ರಂತೆ, ಹಂಗಾಯ್ತು. ನಾನು ಹಿಂದೆನೆ 4 ತಿಂಗಳಿಂದನೇ ಪತ್ರ ಬರೆದಿದ್ದೀನಿ ನಾನು ಸರ್ಕಾರಕ್ಕೆ. ಬರ ಬಂದಿದೆ, ಘೋಷಣೆ ಮಾಡಿ ಎಷ್ಟು ತಾಲೂಕು ಅಂತೇಳಿ ನಾನು ಪತ್ರನೂ ಕೂಡ ಬರೆದಿದ್ದೀನಿ. ಪತ್ರನೂ ಕೂಡ ಮುಖ್ಯಮಂತ್ರಿಗೂ ಬರೆದಿದ್ದೀನಿ, ಕಂದಾಯ ಸಚಿವರಿಗೂ ಪತ್ರ ಬರೆದಿದ್ದೀನಿ, ಚೀಫ್ ಸೆಕ್ರೆಟರಿಗೆ. ಯಾರ ಕಳಿಸೋರ್ನ ಯಾರು ಅಲ್ಲಿ ಸೇರೋರು ಬಾಗ್ಲಕ್ಕೋ. ಅಂದ್ರೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತ. ಇವತ್ತು 89 ತಾಲೂಕುಗಳು ತೀವ್ರ, 12 ತಾಲೂಕುಗಳು ಕಡಿಮೆ ಬರ ಇದೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ನಾವು ಕೇಳಿದ್ದು, ನಾವೀಗಾಗಲೇ ನಾನು ಕೂಡ ಪ್ರವಾಸ ಮಾಡಿ ಬಂದಿದ್ದೀನಿ ಬರದ ಬಗ್ಗೆ. ಮಂಡ್ಯಗೂ ಹೋಗಿದ್ದೆ, ನಾನು ಮೈಸೂರು ಹೋಗಿದ್ದೀನಿ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ ಎಲ್ಲ ಭಾಗದಲ್ಲೂ ಹೋಗಿ ಬಂದಿದ್ದೀನಿ. ನಮ್ಮ ಬಿಜೆಪಿ ತಂಡನೂ ಕೂಡ ಬರದ ಅಧ್ಯಯನ ಕೂಡ ಮಾಡಿದ್ದಾರೆ. 175 ತಾಲೂಕುಗಳು ಬರ ಘೋಷಣೆ ಆಗಬೇಕಾಗಿತ್ತು. ಆದರೆ ಅವ್ರದ್ದು ಹಣದ ಮಿತಿಯನ್ನ ನೋಡಿಕೊಂಡು, ಯಾಕಂದ್ರೆ 4 ತಿಂಗಳು ಮುಂದೆ ಯಾಕೆ ಹಾಕಿದ್ರು ಅಂದ್ರೆ ಖಜಾನೆಯಲ್ಲಿ ಕಾಸಿರಲಿಲ್ಲ, ಪಾಪರಾಗಿತ್ತು ಒಂದು ಸರ್ಕಾರ, ದುಡ್ಡಿರಲಿಲ್ಲ. ಯಾಕಂದ್ರೆ ನಿಮಗೂ ಗೊತ್ತಿದೆ, ಗ್ಯಾರಂಟಿಗೂ ಹಣ ಕೊಡಕ್ಕೆ ಅವ್ರ ಹತ್ರ ಕಾಸಿಲ್ಲ. ಮತ್ತೆ 5 ತಿಂಗಳಿಂದ ಪೆನ್ಷನ್ ಕೊಡೋಕ್ಕೂ ಅವ್ರ ಹತ್ರ ದುಡ್ಡಿರಲಿಲ್ಲ. ಈ ಟೈಮಲ್ಲಿ ಬರ ಅಂತ ಘೋಷಣೆ ಮಾಡಿದ್ರೆ ಅದು ಕುಡಿಯೋ ನೀರಿಗೆ, ಬೋರ್ವೆಲ್ ಹಾಕುವಂಥದ್ದಕ್ಕೆ ಟಾಸ್ಕ್ ಫೋರ್ಸ್ ಮಾಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಡಿಲೇ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇವತ್ತಂತೂ ಇಂತೂ ಬರ ಘೋಷಣೆ ಮಾಡಿದ್ದಾರೆ. ನನಗೆ ಮಾಹಿತಿ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಕೇಂದ್ರ ಸರ್ಕಾರ ಕಾಲಕ್ಕೆ ಎವ್ರಿ 4 ಮಂತ್ಸ್ ಬರಕ್ಕೆ ಮತ್ತೆ ಫ್ಲಡ್ಗೆ, ಬರ ಆಗಲಿ ಆಗದೇ ಇರಲಿ, ಎವ್ರಿ 4 ಮಂತ್ಸ್ ಹಣ ಬಿಡುಗಡೆ ಮಾಡ್ತದೆ ಕೇಂದ್ರ ಸರ್ಕಾರ. ಅದು ಸರ್ಕಾರ ಖಜಾನೆಗೆ ಈಗಾಗಲೇ ಬಂದಿದೆ. ಇಷ್ಟಿದ್ರೂ ಕೂಡ ಬಂದಿರೋ ಹಣನ ಖರ್ಚು ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಆಗಲಿಲ್ಲ. ಒಂದೊಂದು ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ತಾಲೂಕಿಗೆ, ಡಿಸ್ಟಿಕ್ಗೆ. ಈಗ ಬೆಳಗಾವಿ ಅದರಲ್ಲಿ 18 ತಾಲೂಕೇನೋ ಇರಬೇಕು. ಎಷ್ಟು ಬಂತು ಅವ್ರಿಗೆ ಅಂದ್ರೆ ಒಂದೊಂದು ತಾಲೂಕಿಗೆ ಒಂದು ಬೋರ್ವೆಲ್ ಹಾಕಕ್ಕೂ ಯೋಗ್ಯತೆ ಇರಲ್ಲ ಇವ್ರಿಗೆ. ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದು ರೈತರಿಗೆ ಎಕರೆಗೆ 50,000 ರೂಪಾಯಿ ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದೀರಿ. ಬರ ಬಂದಿರೋ ಕಡೆ, ಬೆಳೆ ಹಾನಿ ಆಗಿರೋ ಕಡೆ ಬೆಳೆಗಳಿಗೆ ಪರಿಹಾರ ಸಿಗಬೇಕು, ಕೊಡಿ ಅಂತ ಹೇಳಿದಿರಿ. ಅದ್ರ ಬಗ್ಗೆ ಏನು ರೆವಿನ್ಯೂ ಮಿನಿಸ್ಟ್ರು ಮಾತಾಡ್ದಂಗೆ ಏನೂ ಇಲ್ಲ. ಮತ್ತೆ MLAಗಳ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಮಾಡಬೇಕು, ಟಾಸ್ಕ್ ಫೋರ್ಸ್ಗೆ ಹಣ ಬಿಡುಗಡೆ ಮಾಡಬೇಕು. ಕುಡಿಯೋ ನೀರಿಗೆಷ್ಟು, ಮತ್ತೆ ಕೂಲಿಗಾಗಿ ಕಾಳು ಆ ವ್ಯವಸ್ಥೆ ಮಾಡುವಂಥ ದೃಷ್ಟಿಯಿಂದ, ಮತ್ತೆ ಪೈಪ್ಲೈನ್ ಅಳವಡಿಸೋಕೆ, ಕುಡಿಯೋ ನೀರಿಗೆ, ಮೇವಿಗೆ ಸಪರೇಟ್ ಹಣವನ್ನು ಕೊಡಬೇಕಾಗಿತ್ತು. ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಏನು ಬಿಡುಗಡೆ ಮಾಡಿಲ್ಲ. ಇವತ್ತಿನ ಅವರ ಮಾಧ್ಯಮದ ಹೇಳಿಕೆಯಲ್ಲಿ ಅದೇನೂ ಇಲ್ಲ. ಮತ್ತೆ ಮೇವು ಎಷ್ಟು ಸಂಗ್ರಹ ಇದೆ ನಮ್ಮ ರಾಜ್ಯದಲ್ಲಿ, ಎಷ್ಟು ಬೇಕಾಗ್ಬೋದು, ಎಷ್ಟು ಗೋಶಾಲೆ ತೆಗಿತೀರಿ, ಯಾವುದು ಮಾಡಿಲ್ಲ, ಅಸ್ಪಷ್ಟ. ನನಗನ್ಸ್ತೈತೆ ತರಾತುರಿಯಲ್ಲಿ ಜನಗಳ ಒತ್ತಡದ ಮೇಲೆ ಎಲ್ಲ ಕಡೆ ಪ್ರತಿಭಟನೆ, ಇಡೀ ರಾಜ್ಯದಲ್ಲಿ ಬರ ಘೋಷಣೆ ಮಾಡಿ ಅಂತ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದ್ರಿಂದ
ಕಾಟಾಚಾರಕ್ಕೆ ಒಂದು ರೀತಿ ಬರ ಘೋಷಣೆ ಮಾಡಿದ್ದಾರೆ. ಇದರಲ್ಲೂ ಪ್ಲಾನ್ ಇಲ್ಲ ಅವ್ರಿಗೆ.